ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಈಗ ಶ್ರೀ ಶ್ರೀ ಶಂಕರಾಚಾರ್ಯ ಪಿರಮಿಡ್ ಧ್ಯಾನ ಕೇಂದ್ರ ಮೂಡುಬಿದ್ರೆ. ಅದ್ಭುತವಾದ ಪಿರಮಿಡ್ ಮಾಸ್ಟರ್ಸ್. ಭಾರತಿ ಮೇಡಮ್, ಈ ಪಿರಮಿಡ್ ಕಾರಣಕರ್ತರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ಪ್ರಕೃತಿಯ ಮಡಿಲಲ್ಲಿ ಹೊರಗಡೆ ಲೈಟ್ ಹಾಕು. ಎಸ್ ಮಾಸ್ಟರ್ಸ್. ಈ ಸಹಜ ಪ್ರಕೃತಿಯ ನಾದ ಇರ್ಲಿ ಅಂತ ಜೋರಾಗಿ ಚಪ್ಪಾಳೆ ಕೊಡಿ. ಭಾರತಿ ಮೇಡಮ್ ಅವರಿಗೆ ಒಂದು ಅನುಭವ ಶೇರ್ ಮಾಡ್ಕೊತಾರೆ ಮೇಡಮ್ ಅವರು. ಎಸ್, ಮಾಸ್ಟರ್ಸ್ ಇಲ್ಲಿವರೆಗೆ ಮಾತಾಡಿದ್ದು ಕೇಳಿಸೇ ಇಲ್ವಾ? ಅಯ್ಯ, ಕೇಳಿಸ್ತಾ ಇದೆ ಸರ್, ಎಲ್ಲ ಕೇಳಿದೆ, ಏನು ತೊಂದ್ರೆ ಇಲ್ಲ ಸರ್. ಓಕೆ, ನೀವು ಮಾತಾಡಿದ್ದು ಕೇಳಿದೆ. ಓಕೆ, ಈಗ ಭಾರತಿ ಮೇಡಮ್ ಅವರು ಶೇರ್ Yes, sir. ಮಾಡ್ಕೊಳ್ತಾರೆ ಅನುಭವ. ಈ ಪಿರಮಿಡ್ ಹೇಗೆ ಬಂತು, ಏನ್ ಕತೆ, Okay, ವಾರಿಯರ್ಸ್ ಗ್ರೂಪ್ ಅಲ್ಲಿ ಅವರ ಎಕ್ಸ್ಪೀರಿಯನ್ಸ್ ಏನು? ಎಸ್ ಪ್ಲೀಸ್. ಎಸ್ ಮೇಡಮ್. ನಮಸ್ತೆ ಮಾಸ್ಟರ್. ನನ್ನ ಹೆಸರು ಭಾರತಿ ಶೆಟ್ಟಿ ಅಂತ. ನಾನು ಸುಮಾರು ಸರಿ ವಸುಂಧರಾ ವಾರಿಯರ್ಸಲ್ಲಿ ಕೂಡ ನನ್ನ ಅನುಭವಗಳನ್ನು ಹಂಚಿಕೊಂಡಿದ್ದೀನಿ. ಆದ್ರೆ ಈಗ ನಾನು ಧ್ಯಾನಕ್ಕೆ ಬಂದು ಒಂದು 7-8 ವರ್ಷ ಆಯ್ತು. ನನಗೆ ವಸುಂಧರಾ ವಾರಿಯರ್ಸ್ ಅಂದ್ರೆ ಸೀತಾಯಾಣ ಪುಸ್ತಕದ ಮೂಲಕ ನನಗೆ ಚೇತಕ್ ಸರ್ ಪರಿಚಯ ಆದ್ರು. ಪರಿಚಯ ಆಗಿ ನಾನು ಬಂದು 4 ತಿಂಗಳಲ್ಲಿ ಹೊಸ ಸೀತಾಯಾಣ ಪುಸ್ತಕ ಆಯ್ಕೆ ಮಾಡ್ಕೊಳ್ಳಿಕ್ಕೋಸ್ಕರ ಸರ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಸರಿ ಫೋನ್ ಮಾಡ್ತೀನಿ. ಆಗ ಸರ್ ನಮ್ಮ ಮೂಡಬಿದ್ರೆ ಅನ್ನೋ ಒಂದು ಊರನ್ನು ಕ್ಯಾಚ್ ಮಾಡ್ಕೊಂಡು ನನಗೆ ಕೂಡ್ಲೆ ಫೋನ್ ಮಾಡ್ತಾರೆ. ಮೂಡಬಿದ್ರೆ ಅನ್ನೋದನ್ನೇ ನೋಡಿ ನಾನು ನಿಂಗೆ ಫೋನ್ ಮಾಡಿದೆ, ಅಮ್ಮ ಒಂಚೂರು ಮಾತಾಡ್ಬೋದ ನಿನ್ನ ಹತ್ರ ಅಂತ. ಖಂಡಿತ ಸರ್ ಮಾತಾಡ್ಬೋದು ಅಂತ ಹೇಳುವಾಗ ಅವರು ನಂಗೆ ಬರೀ ಹೇಳಿದಿಷ್ಟೇ, ನೀವೊಂದು ಕಣ್ಣು ಮುಚ್ಚಿ ಒಂದು 5 ನಿಮಿಷ ಧ್ಯಾನ ಮಾಡು, ಆಮೇಲೆ ನಿನ್ನ ಹತ್ರ ಮಾತಾಡ್ತೀನಿ ಅಂತ. ನಾನು ಅವ್ರು ಹೇಳಿದಾಗೆ 5 ನಿಮಿಷ ಧ್ಯಾನ ಮಾಡಿಸ್ತಿದ್ರು ನಾನು. ಧ್ಯಾನ ಮಾಡಿಸುವಾಗ ನನಗಿಲ್ಲಿ ಕಂಡಂತ ಇದ್ದು ನಮ್ಮೊಂದು ಜೈನ ಬಸದಿ ಇದೆ ಇಲ್ಲಿ, 1000 ಪಿಲ್ಲರ್ ಅಂತ. ಆ 1000 ಪಿಲ್ಲರ್ ಟೆಂಪಲ್ ಸುತ್ತಮುತ್ತ ಎಲ್ಲ ಮಲಿನ ಆಗ್ತಾ ಇದೆ. ಅಂದ್ರೆ ನಾನ್ ವೆಜ್ ತಿಂದು ಅಲ್ಲಿ ಇಲ್ಲ, ಈ ಮೂಳೆ ಎಲ್ಲ ತಂದು ನಾಯಿ ಕಾಯಿಗಳೆಲ್ಲ ಅದ್ರ ವರಾಂಡದಲ್ಲಿ ಹಾಕ್ತಾ ಇದ್ದಾವೆ. ಅದರಿಂದ ಅದು ತುಂಬಾ ಒಂಥರ ಒಂದು ದೀನ ಸ್ಥಿತಿಯಲ್ಲಿ ನನ್ನ ಹತ್ರ ಹೇಳ್ಕೊಳ್ತು.
ಆವಾಗ ಆ, ನಾನು ಸಡನ್ ಆಗಿ ಒಂದು ದುಂಬಿ ರೂಪದಲ್ಲಿ ಹೋಗಿ ಅಲ್ಲಿ ಸುತ್ತಮುತ್ತ ಇರುವವರಿಗೆಲ್ಲ ಕಚ್ಚುದೆಲ್ಲ ಕಾಣಿಸ್ತು. ಈ ಅನುಭವ ನಾನು ಹಂಚ್ಕೊಂಡಾದ್ಮೇಲೆ ಅವತ್ತೇ ಸಾಯಂಕಾಲ ಅವತ್ತು ರಾತ್ರಿ ಸಾಧಾರಣ ಒಂದು 10:30 ಗಂಟೆ ಟೈಮಿಗೆ ನನ್ನ ಹತ್ರ ಆಗ ಹೇಳಿದ್ರು ಸರ್ ನನಗೆ ನಾವೊಂದು ಗ್ರೂಪ್ ಮಾಡೋಣ ಆಗ ಅಂತ ಹೇಳ್ಕೊಂಡ್ರು. ಯಾವಾಗ ಹಿಂಗೆ ಈ ಪ್ರಕೃತಿಯ ಒಂದು ಇದು ಕಾಣ್ತು ಆಗ ನಾವು ಗ್ರೂಪ್ ಮಾಡೋಣ ಅಂತ ಆವತ್ತೇ ವಸುಂಧರಾ ವೈರಸ್ ಗ್ರೂಪ್ ಕ್ರಿಯೇಟ್ ಮಾಡಿದ್ರು. ಹೀಗೆ ನಡೀತಾ ಇತ್ತು ಜರ್ನಿ. ಅಂದ್ರೆ ನನ್ನ ಅದ್ಭುತವಾದ ಅನುಭವಗಳು ವಸುಂಧರಾ ವೈರಸ್ ಅಲ್ಲಿ ಕೂತ್ಕೊಂಡಾಗ ಪ್ರತಿ ಒಂದು ದಿನ ನನಗೆ ಒಂದೊಂದು ಅನುಭವಗಳು, ಪ್ರಕೃತಿ ನನ್ಗೆ ಕನೆಕ್ಟ್ ಆಗುದು, ಮೆಸೇಜ್ ಕೊಡುದು, ನಾನೆಲ್ಲ ಸರಿಗೆ ಕೆತಪ್ ಸರಿಗೆ ತಿಳಿಸ್ತಾ ಇದ್ದೆ. ಹೀಗೆ ಆ ಜರ್ನಿ ಹಾಗೇ ನಡೀತಾ ಬಂತು. ಪಿರಮಿಡ್ ಆಗ್ಬೇಕು ಅನ್ನೋದು ನಮ್ಮ ಒಂದು ಕನ್ಸು ಅಂದ್ರೆ ನನಗೆ ಅದು ನಾನು ಧ್ಯಾನಕ್ಕೆ ಬಂದು ಒಂದು 7ನೇ ವರ್ಷದಲ್ಲಿ ನನಗೆ ಸಿಕ್ಕಂತ ಒಂದು ಮೆಸೇಜ್ ಇದು ಹಾಗೇ ಉಳಿದಿತ್ತು. ಒಂದು ಸರಿ ನಾನು ಪಿರಮಿಡ್ ವ್ಯಾಲಿಗೆ ಹೋದಾಗ ಒಂದು ಕ್ರಿಸ್ಟಲ್ ತರ್ತೀನಿ. ಆ ಕ್ರಿಸ್ಟಲ್ ವಾಶ್ ಮಾಡಿ ಮನೆ ಒಳಗೆ ನಾನು ಇಟ್ಟಿರ್ತೀನಿ. ಬ್ಯಾಂಗ್ಳೂರಲ್ಲಿ ಬಿಸಿಲಿಗೆ ಅಂದ್ರೆ ಹೊರಗಡೆ ಹೇಳುವಂಗಿಲ್ಲ ಅಲ್ಲಿ ಫ್ಲಾಟ್ ಅಲ್ಲಿ. ಮನೆ ಒಳಗೆ ಇಟ್ಟು ಸ್ವಲ್ಪ ಹಾರ್ಲಿ ಅಂತ ಬಿಸಿಲು ಬೀಳ್ತಾ ಇತ್ತು, ಅಲ್ಲಿ ಇಟ್ಟಿದ್ದೆ. ಒಂದು 10 ನಿಮಿಷ ಬಂದು ವಾಪಸ್ ಆ ಕ್ರಿಸ್ಟಲ್ ನೋಡ್ತೀನಿ, ಅಲ್ಲಿ ಕ್ರಿಸ್ಟಲೇ ಇಲ್ಲ. ಎಲ್ಲಿ ಹುಡುಕಿದ್ರು ಕ್ರಿಸ್ಟಲ್ ಇಲ್ಲ. ಹುಡುಕಿ ನಾನು ಸುಮ್ನೆ ಇಡೀ ಮನೆಯೆಲ್ಲ ಸರ್ಚ್ ಮಾಡಿದ್ವಿ ನಾವು ಮಗು, ಎಲ್ಲಿ ಸಹ ಇಲ್ಲ. ಅದು ಆ ಚೇರಲ್ಲಿ ಚೇರ್ ಇದೆ, ಚೇರಲ್ಲಿ ಇಟ್ಟಂತ ಅದ್ರಲ್ಲಿ ಪೇಪರ್ ಹಾಕಿ ಪೇಪರ್ ಮೇಲೆ ಇಟ್ಟಿದೆ, ಪೇಪರ್ ಇದೆ, ಎಲ್ಲ ಇದೆ, ಆದ್ರೆ ಕ್ರಿಸ್ಟಲ್ ಇಲ್ಲ. ನನ್ ಕೂಡ್ಲೆ ಸ್ವಲ್ಪ ಹೊತ್ತಾದ್ಮಗ ಧ್ಯಾನ ಕೂತ್ಕೊಂಡೆ. ಈ ಕ್ರಿಸ್ಟಲ್ ಎಲ್ಲಿಗೆ ಹೋಯ್ತು ಅನ್ನೋದು ನನಗೆ ಕನ್ಫ್ಯೂಸ್. ಯಾಕೆ ಈ ತರ ಇದೆ, ಎಲ್ಲಿಗೆ ಹೋಯ್ತು ಕ್ರಿಸ್ಟಲ್ ಅಂತ ಧ್ಯಾನ ಕೂತ್ಕೊಂಡು ನೋಡ್ತೀನಿ. ನಾನು ಬೆಂಗಳೂರಲ್ಲಿ ಇದ್ದೀನಿ, ಇದು ನನ್ನ ಮೂಡಬಿದ್ರಿ ಮನೆ, ನಮ್ಮ ತವ್ರ ಮನೆ ಇದು. ನನ್ನ ಮನೆಯ ಮೇಲೆ ಶಿವ ಹಿಡ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ. ಕೂಡ್ಲೆ ನಾನು ಧ್ಯಾನದಿಂದ ಎದ್ದಾದ್ಮೇಲೆ ನನ್ಗೆ ಕ್ರಿಸ್ಟಲ್ ಕೊಟ್ಟಿದ್ದು ಕಲಾವತಿ ಅಂತ, ಅವ್ರಿಗೆ ಫೋನ್ ಮಾಡ್ತೀನಿ ನಾನು. ಮೇಡಮ್ ಈ ತರ ಆಯ್ತು ನನ್ ಕ್ರಿಸ್ಟಲ್ ಅಂತ ಒಂದ್ಸರಿ ಅಂತ ಅವ್ರ ಹತ್ರ ನಾನು ಹೇಳುವಾಗ ಅವ್ರು ಹೇಳಿದ್ರು, ನನಗೆ ನಮ್ಮ ಮಗು ಒಂದು ಧ್ಯಾನಕ್ಕೆ ಬರ್ತಾನೆ, ಅವನಿಗೆ ಆಂಜನೇಯ ಕನೆಕ್ಟ್ ಆಗ್ತಾನೆ, ಅವನ ಹತ್ರ ಕೇಳಿ ನೋಡೋಣ ಅಂತ, ಅವನಿಗೆ ನೋಡೋಣ ಧ್ಯಾನದಲ್ಲಿ ಏನ್ ಬರ್ತದೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿದೆ. ಅವ್ರಿಗೆ ಧ್ಯಾನದಲ್ಲಿ ಕೂರಿಸಿ ಅವನ್ನ ಹೇಳಿದ್ರಂತೆ, ಭಾರತಿ ಮೇಡಮ್ ಕ್ರಿಸ್ಟಲ್ ಕಿದರೆ ದೇಕೋ, ಕ್ರಿಸ್ಟಲ್ ಕಿದರೆ ದೇಕೋ ಅಂತ ಮಗುಗೆ ಹೇಳಿದ್ರಂತೆ. ಅವನು ಧ್ಯಾನದಲ್ಲಿ ಕೂತ್ಕೊಂಡು ಭಾರತಿ ಮೇಡಮ್ ಗರ್ಕ ಊಪರ್ ಶಿವ ಪಕಡ್ಕೆ ಧ್ಯಾನ್ ಕರ್ತೆ ಅಂತ ಹೇಳಿದಂತೆ. ನನಗೂ ಬಂತು ಅದೇ ಮೆಸೇಜ್, ಅವನಿಗೂ ಅದೇ ಮೆಸೇಜ್ ಬಂತು. ಇನ್ನೊಂದು ನಮ್ಮ ಇಲ್ಲಿ ಮಂಗಳೂರಲ್ಲಿ ಒಬ್ರು ಮೇಡಮ್ ಇದ್ದಾರೆ ಕಾಸರಗೋಡಿಂದ, ಅವರಿಗೆ ನಾನು ಹೇಳಿದೆ, ಮೇಡಮ್ ನಂದು ಕ್ರಿಸ್ಟಲ್ ಒಂದು ಕಾಣೆ ಆಗಿದೆ, ನೋಡುವ ನಿಮಗೆ ಏನ್ ಬರ್ತದೆ ನೋಡುವ ಅಂತ. ಆಗ ಅವ್ರು ಹೇಳಿದ್ರು, ಮೇಡಮ್ ಅದು ಪತ್ರಿಜಿ ಗುರುಗಳು ತಕೊಂಡು ಶಿವನ ಕೈಗೆ ಒಪ್ಪಿಸ್ತಾರೆ, ಶಿವ ಇಟ್ಕೊಂಡು ಅದನ್ನು ಧ್ಯಾನ ಮಾಡ್ತಾ ಇದ್ದಾರೆ ಅಂತ. 3 ಜನರಿಗೂ ಒಂದೇ ಮೆಸೇಜ್ ಬಂತು. ನಾನು ಏನೇ ಇದ್ ಮಾಡಿಲ್ಲ, ಯೂನಿವರ್ಸಿಟಿಗೆ ಮತ್ತೆ ಪತ್ರಿಜಿ ಗುರುಗಳಿಗೆ ಬಿಟ್ಬಿಟ್ಟೆ, ಏನಾದ್ರೂ ನೀವೇ ಇದ್ ಮಾಡುದಂದ್ರೆ ಇದು ನಮ್ಮ ಜಾಯಿಂಟ್ ಫ್ಯಾಮಿಲಿ ಮನೆ, ಆದ್ರಿಂದ ನಮಗೆ ಏನ್ ಮಾಡ್ಲಿಕ್ಕೆ ನನಗೆ ಆನ್ಸರ್ ಅಲ್ಲಿ ಸಿಕ್ಕಿಲ್ಲ, ನೋಡೋಣ ಅಂತ ಹೇಳ್ಕೊಂಡು ನಾನು ಹಾಗೆ ಬಿಟ್ಟಿದ್ದೆ. ಒಂದಿನ ಹೀಗೆ ಗ್ರೂಪ್ ಅಲ್ಲಿ ಡಿಸ್ಕಸ್ ಆಗ್ತದೆ, ನಂಗೆ ಪಿರಮಿಡ್ ಆಗ್ಬೇಕು ಅಂತ ಹೇಳುವಾಗ ಆ ಮಾತು ಬರ್ತದೆ. ಆಗ ಮೇಡಮ್ ಹೇಳಿದ್ರು, ಮೇಡಮ್ ನೀವು ಪಿರಮಿಡ್ ಮಾಡೋದಾದ್ರೆ ನಾನೊಂದು 1 ಲಕ್ಷ ಕೊಡ್ತೀನಿ ಅಂತ. ಒಬ್ರು ಹೇಳಿದ್ರು, ನಾನೊಂದು 10 ಸೆಂಟ್ಸ್ ಜಾಗ ಕೊಡ್ತೇನೆ ಮೇಡಮ್ ಅಂತ. ಹೀಗೆ ಎಲ್ಲ ಚರ್ಚೆ ಆಗ್ತದೆ. ಆದ್ರೆ ಆ ದಿನ 3 ಜನ ನನ್ಗೆ ಫೋನ್ ಮಾಡ್ತಾರೆ ಧ್ಯಾನದಲ್ಲಿ ಕೂತ್ಕೊಂಡು, ಮೇಡಮ್ ಅವರು ಜಾಗ ಕೊಡ್ತೇನೆ ಹೇಳಿದ್ರಲ್ಲ, ಅದು ಬರೋದು ನಿಮ್ಮ ಮನೆ ಮೇಲೇನೆ ಪಿರಮಿಡ್ ಹಾಗೆ ಬರ್ತಾ ಇದೆ ಮೆಸೇಜ್ ಪತ್ರಿಜಿ ಗುರುಗಳದ್ದು, ನಿಮ್ ಮಾಡಿ ಮೇಲೇನೆ ಪಿರಮಿಡ್ ಆಗ್ಬೇಕು ಅಂತ. ಸರಿ ಅಂತ ಹೇಳ್ಕೊಂಡು ಅದು ಕೂಡ ನಾನು ಏನ್ ಮಾಡಿಲ್ಲ. ಅಂದ್ರೆ ನಮ್ಮ ಆ ಟೈಮಲ್ಲಿ ನಾನು ಧ್ಯಾನಕ್ಕೆ ಬರೋದೇ ನಮ್ಮ ಮನೆಯಲ್ಲಿ ಇಷ್ಟ ಇರ್ಲಿಲ್ಲ, ನಾವು ಧ್ಯಾನ ಮಾಡೋದೇ ಈ ತರ ನೋಡ್ತಾ ಇದ್ರು. ಅದ್ರ ಮಧ್ಯೆ ನಾನು ಪಿರಮಿಡ್ ಮನೆಯಲ್ಲಿ ಆಗ್ಬೇಕು ಅಂತ ಹೇಳಿದ್ರೆ ನಾನು ಯಾವ ತರ ಹೇಳಿ ಅವ್ರಿಗೆ ಅಂತ ಸುಮ್ನೆ ಅದೇ. ಗುರುಗಳು ಏನ್ ಮಾಡ್ದಾದ್ರು ನಿಮಿಗೂ ಶಿವನಿಗೂ ಬಿಟ್ಟಿರು ಅಂತ ಹೇಳ್ಕೊಂಡು ಸುಮ್ನೆ ಅದೇ.
ಒಂದಿನ ಹೀಗೆ ಸುಮ್ನೆ ತಮ್ಮನ ಹತ್ರ ಹೇಳಿದಾಗ ಇಲ್ಲಿ ಎಲ್ಲಿಯಾದ್ರೂ ಒಂದು ಸ್ವಲ್ಪ ಜಾಗ ಸಿಕ್ಕಿದ್ರೆ ಖರೀದಿ ಮಾಡ್ಬೋದಿತ್ತು ಪಿರಮಿಡ್ಗೆ ಅಂತ ನಮ್ಮ ಗ್ರೂಪ್ ಅಲ್ಲೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಹೇಳುವಾಗ ಎಲ್ಲಿ ಖರೀದಿ ಮಾಡೋದು ಬೇಡ, ಅದು ಮನೆ ಮೇಲೆನೆ ಬರ್ಲಿ ಅಂತ ಹೇಳಿದ. ಅವನಿಗೆ ನಿಜವಾಗಿ ಪಿರಮಿಡ್ ಅಂದ್ರೆ ಏನು ಗೊತ್ತಿಲ್ಲ. ಸಡನ್ ಆ ತರ ಹೇಳ್ಬಿಟ್ಟ. ಹೇಳಿ ನಾನು ಅದನ್ನು ಗ್ರೂಪ್ ಅಲ್ಲಿ ಶೇರ್ ಮಾಡುವಾಗ ಗ್ರೂಪ್ ಅಲ್ಲಿ ಎಲ್ರಿಗೂ ಖುಷಿ. ಮೇಡಮ್ ನೀವ್ ಎಲ್ಲಿದ್ದೀರಾ ಅಲ್ಲೇ ಪಿರಮಿಡ್ ಆಗ್ತಾ ಇದೆ, ಒಳ್ಳೇದಾಯ್ತು ಮೇಡಮ್, ನಾವೆಲ್ಲ ಸಪೋರ್ಟ್ ಮಾಡ್ತೇವೆ, ಹಿಂದೆ ಮುಂದೆ ನೋಡುದ್ ಬೇಡ, ಇಳಿದು ಬಿಡಿ ಅಂತ. ಸರಿ ಅಂತೇಳಿ ನಾವು ಮುಹೂರ್ತ ಮಾಡಿಬಿಟ್ವಿ ಪಿರಮಿಡ್ಗೆ. ಮುಹೂರ್ತ ಮಾಡಿದ್ಮೇಲೆ ನಮಗೆ ಮುಹೂರ್ತ ಮಾಡ್ಲಿಕ್ಕೆ ಇಂಜಿನಿಯರ್ ಬೇಕಲ್ಲ ಕಟ್ಲಿಕ್ಕೆ ಅಂತ ಹೇಳುವಾಗ ನಾನೊಂದು ನಮ್ಮ PMC ಯಲ್ಲಿ 2-3 ಇಂಜಿನಿಯರ್ ಹತ್ರ ಮಾತಾಡುವ ಹೇಳಿದೀವಿ ವಿಚಾರ. ಮೇಡಮ್ ನಾವು ಬರ್ತೇವೆ ಅಂತ 3 ಜನ ಸಹ ಆಗಾಗ ಫೋನ್ ಮಾಡಿದ್ರು, ನಮಗ್ ಕೊಡಿ ಮೇಡಮ್, ನಾವು ಇದ್ ಮಾಡುವ ಮೇಡಮ್, ಮಾಡುವ ಅಂತ. ಸರಿ ಅಂತ ಹೇಳ್ಕೊಂಡು ನಾನು ಧ್ಯಾನ ಕೂತ್ಕೊಂಡೆ ಆ 3 ಜನರಲ್ಲಿ ಯಾರಿಗೆ ಕೊಡ್ಬೇಕು ಅಂತ. ಗುರುಗಳು ಹೇಳಿದ್ರು, ಯಾರು ಬೇಡ, ನಿನ್ನ ಸುತ್ತಮುತ್ತನೇ ಇದ್ದಾರೆ ಅವರನ್ನೇ ಹುಡುಕು ಅಂತ. ನನ್ನ ಸುತ್ತಮುತ್ತ ಯಾರಪ್ಪ ಪಿರಮಿಡ್ ಮಾಡುವವರು, ಇದು ಊರೇ ಹೊಸದು, ಇಲ್ಲಿ ಧ್ಯಾನನೇ ಯಾರಿಗೂ ಗೊತ್ತಿಲ್ಲ, ಅದಕ್ಕೆ ಪಿರಮಿಡ್ ಯಾರು ಮಾಡ್ತಾರೆ ಇಲ್ಲಿ ಅಂತ ಹೇಳ್ಕೊಂಡು ವಾಪಸ್ ಧ್ಯಾನ ಕೂತ್ಕೊಂಡು ಆಗ ನಾನು ಒಂದು ಗ್ರೂಪಿಗೆ ಬರ್ದಾಕ್ತೀನಿ, ಇಲ್ಲಿ ಯಾರಾದ್ರೂ ನಾನ್ ವೆಜ್ ತಿನ್ನೋದಂತ ಇಂಜಿನಿಯರ್ ಇದ್ರೆ ನಂಗೆ ಸಂಪರ್ಕಿಸಿ ಅವರನ್ನ ಅಂತ ಹೇಳ್ಕೊಂಡು ಅವ್ರ ನಂಬರ್ ಕೊಡಿ ಅಂತ ಹೇಳಿ ಫೋನ್ ಮಾಡ್ತೀನಿ. ಇದಕ್ಕೆ ಗ್ರೂಪಿಗೆ ಬರ್ದಾಕಿದೆ ನಮ್ಮ. ಆವಾಗ ಒಬ್ರು ಜೈನ್ಸ್ ಮೇಡಮ್ ಹೇಳಿದ್ರು, ಕಾರ್ಕಳದಲ್ಲಿ ಒಬ್ರು ಇಂಜಿನಿಯರ್ ಇದ್ದಾರೆ, ಅವರು ಆಧ್ಯಾತ್ಮಿಕದ ಮಾರ್ಗದಲ್ಲೇ ಇರುವವರು, ಧ್ಯಾನ ಸತ್ಸಂಗ ಎಲ್ಲ ಮಾಡಿಸ್ತಾರೆ, ಅವ್ರ ಹತ್ರ ಅವ್ರ ನಂಬರ್ ಕಳ್ಸಿದ್ರು ನನಗೆ. ಅವ್ರಿಗೆ ಫೋನ್ ಮಾಡಿ ತಿಳಿಸಿದ ನಾನು, ಸರ್ ಈಗ ಒಂದು ಪಿರಮಿಡ್ ಕಟ್ಬಹುದಾ, ನನಗೆ ಈ ತರ ಮೆಸೇಜ್ ಬಂತು ಅಂತ ವಿಷಯ ಎಲ್ಲ ಹೇಳಿದೆ ಅವ್ರ ಹತ್ರ. ಆಗ ಅವ್ರು ಕೂಡ್ಲೆ ನನಗೆ ಒಂದ್ಸರಿ ಪಿರಮಿಡ್ ನೋಡ್ಬೇಕು ಮೇಡಮ್, ಪಿರಮಿಡ್ ಎಲ್ಲಿ ತೋರಿಸ್ತೀರಾ ಅಂತ. ಪಿರಮಿಡ್ ನೋಡ್ಬೇಕಾದ್ರೆ ನಾವು ಬೆಂಗಳೂರಿಗೆ ಹೋಗ್ಬೇಕು ಸರ್, ಬರ್ತೀರಾ ಅಂತ ಕೇಳಿದ್ರು. ಖಂಡಿತ ಬರ್ತೀನಮ್ಮ ಅಂತ ಹೇಳಿದ್ರು. ಒಬ್ರನ್ನ ಕರ್ಕೊಂಡು ಹೋಗುದು ಹೇಗೆ ಅಂತ ಗ್ರೂಪ್ ಅಲ್ಲಿ ಬರ್ದು ಹಾಕುವಾಗ 24 ಜನ ನಾವು ಬರ್ತೀವಿ ಅಂತ ರೆಡಿ ಆದ್ರು. ಬಸ್ ಮಾಡ್ಕೊಂಡು ನಾವು ಬೆಂಗಳೂರಿಗೆ ಹೋದ್ವಿ. ಬೆಂಗಳೂರಲ್ಲಿ ಸತ್ಯನಾರಾಯಣ ಸರ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಅಲ್ಲಿ ಅವರೆಲ್ಲ ಆ ಪಿರಮಿಡ್ ಬಗ್ಗೆ ಅವರಿಗೆ ಹೇಳ್ತಾರೆ, ಅದ್ರ ಮೆಜರ್ ಎಲ್ಲ ಹೇಳ್ತಾರೆ, ಹೀಗೆ ಬರ್ಬೇಕು ಪ್ರತಿಯೊಂದು ಹೇಳ್ತಾರೆ. ಅವರಿಗೊಂದು ಇಂಜಿನಿಯರ್, ನಮ್ಮ ಪಿರಮಿಡ್ ಕಟ್ಟುವಂತ ಇಂಜಿನಿಯರ್ನ ಅವರಿಗೆ ಒಂದು ನಂಬರ್ ಕೊಡ್ತಾರೆ ಅವರು. ಇವರು ಅವರ ಮುಖಾಂತರ ಮಾತಾಡಿ ಇಲ್ಲಿ ಬಂದು ಪಿರಮಿಡ್ ನಾವು ಮುಹೂರ್ತ ಮಾಡ್ಲಿಕ್ಕೆ ಹೇಳ್ತಾರೆ. ನಾವು ಮುಹೂರ್ತ ಮಾಡಿದ್ವಿ. ಮುಹೂರ್ತ ಮಾಡಿ ಆಗುವಾಗ ಈ ಪಿರಮಿಡ್ ಹೇಗೆ ಬರ್ಬೇಕು ಅಂತ ಹೇಳಿದಾಗ ಸುಣ್ಣ ಬೆಲ್ಲ ಮಣ್ಣಿನಿಂದ ಬರ್ಬೇಕು ಅಂತ ಹೇಳಿದ್ರು. ಸುಣ್ಣ ಬೆಲ್ಲ ಮಣ್ಣು, ಓಕೆ, ಈ ತರ ಇರ್ಲಿ ಮೇಡಮ್, ಇದು ಸಂಪೂನು ಋಷಿ ಮುನಿಗಳು ಮೊದ್ಲು ಧ್ಯಾನ ಮಾಡ್ತಿದ್ದಂತ ಒಂದು ಇದು, ಈ ತರನೇ ಇರ್ಲಿ ಅಂತ ಹೇಳಿದ್ರು ಅವ್ರೆ, ನಮ್ಮ ಇಂಜಿನಿಯರ್. ಓಕೆ ಅಂತ ಹೇಳಿದೆ. ನನ್ಗೆ ಅದ್ರ ಬಗ್ಗೆ ಏನು ಐಡಿಯಾ ಗೊತ್ತಿತ್ತಿಲ್ಲ. ಹಾಗೆ ಅದಕ್ಕೆ ಇದು ಮಾಡಿದ ಮೇಲೆ ಒಂದು ಇದು ಕಟ್ಬೇಕಾದ್ರೆ ಸ್ವಲ್ಪ ಹಗುರದು ಇದೇನಾದ್ರೂ ಬೇಕು ಅಂತ ಹೇಳ್ಕೊಂಡು ಇಟ್ಟಿಗೆ ಅದಕ್ಕೆ ಬೇಕಾಗುವಂತ ಓಲೋ ಬ್ಲಾಕ್ ನ ಹುಡುಕ್ಲಿಕ್ಕೆ ಶುರು ಮಾಡಿದ್ವಿ. ಆಗ ಒಬ್ರು ನಮಗೆ ಫೋನ್ ಮಾಡ್ತಾರೆ, ಒಂದು ಕಡೆ ಓಲೋ ಬ್ಲಾಕ್ ಇದೆ, ಬರೀ 800 ಏನ ಅಷ್ಟೇ ಇರುದು ಅಂತ. ಸರಿ ಅಂತ ಹೇಳಿ ನಾವೆಲ್ಲ ಅದನ್ನು ಖರೀದಿ ಮಾಡ್ತೀವಿ. ಆಮೇಲೆ ಆ ಫ್ಯಾಕ್ಟ್ರಿ ಮುಚ್ಚೋಯ್ತು, ಬರೀ 800 ಮಾತ್ರ ಅಲ್ಲಿ ಓಲೋ ಬ್ಲಾಕ್ ಇದ್ದಿದ್ದು ನಮಗೆ ಸಿಗುವಾಗೆ. ಫ್ಯಾಕ್ಟ್ರಿ ಮತ್ತೆ ಕ್ಲೋಸ್ ಆಗಿದೆ. ಅದು 9 ತರದ ಬೂದಿಯಿಂದ ರೆಡಿ ಆದಂತ ಓಲೋ ಬ್ಲಾಕ್. ಅದು ನಮಗೆ ಮತ್ತೆ ಎಲ್ಲ ವಿಷಯ ಗೊತ್ತಾಯ್ತು. ಅದರಿಂದ ಕಟ್ಟಿದಂತ ಪಿರಮಿಡ್ ಇದು. ಸುಣ್ಣ ಬೆಲ್ಲ ಮಣ್ಣು, ಒಳಗೆ 9 ತರದ ಬೂದಿಯ ಓಲೋ ಬ್ಲಾಕ್, 9 ತರದ ಬೂದಿಯಿಂದ ಮಾಡಿದಂತ ಇಟ್ಟಿಗೆ, ಅದರಿಂದ ಕಟ್ಟಿದಂತ ಗೋಡೆ. ಅದಕ್ಕೆ ಪ್ಲಾಸ್ಟರ್ ಮಾತ್ರ ಸುಣ್ಣ ಬೆಲ್ಲ ಮಣ್ಣಿನಿಂದ. ಇದು ಕಲರ್ ಪರ್ಮನೆಂಟ್ ಕಲರ್, ಯಾವಾಗ್ಲೂ ಇದೇ ಕಲರ್, ಈ ಕಲರ್ ಹೋಗುದೇ ಇಲ್ಲ. ಈ ಕಲರ್ಗೆ ಹೊಸದು ಕಲರ್ ಕೊಡ್ಬೇಕಂತ ಇಲ್ಲ. ಈ ತರದ ಒಂದು ಅನುಭವ ಫ್ರೆಂಡ್ಸ್. ಇಲ್ಲಿ ಕೆಲಸ ಶುರು ಮಾಡುವಾಗ ಗಾರೆ ಕೆಲಸದವ್ರು ಬಂದ್ರು. ಗಾರೆ ಕೆಲಸದವ್ರು ಬಂದಾಗ ಕೂಲಿ ಕೆಲಸದವ್ರು ನಂಗೆ ಸಿಕ್ಕಿಲ್ಲ. ಅಂದ್ರೆ ಆ ಓಲೋ ಬ್ಲಾಕ್ ಗಳನ್ನೆಲ್ಲ ಮೇಲೆ ತಂದಿಡ್ಲಿಕ್ಕೆ ಸಿಕ್ಕಿಲ್ಲ. ಅದು ಹೇಗೆ ತರದು, ಇಷ್ಟಿಷ್ಟು ದಪ್ಪ ಇದಿತ್ತು ಓಲೋ ಬ್ಲಾಕ್, ಹಗುರ ಇತ್ತಾದ್ರೂ ಇಷ್ಟಿಷ್ಟು ದಪ್ಪ 800 ತಂದು ಇಡ್ಬೇಕು ಸಡನ್ ಅಂತ ಹೇಳುವಾಗ
ನಾನು ಸಡನ್ ಹೇಗೆ ಇದ್ ಮಾಡೋದು ಅಂತ ನನಗೆ ಸಹ ನಿಜವಾಗಿ ನಾನು ಟ್ರೈ ಮಾಡ್ತಿದ್ರೆ ನನಗೆ ಒಬ್ಳಿಗೆನೆ ತಂದಿಡ್ಬೋದಿತ್ತು. ಆದ್ರೆ ನನಗೆ ಯಾಕೆ ಅದು ಇದಾಗಿಲ್ಲ, ಯಾರಪ್ಪ ಅದನ್ನ ತಂದಿಡ್ಬೋದು, ಯಾರಿಂದ ತರಿಸ್ಬೇಕು ಮೇಲೆ ಅಂತ ಯಾರು ಕೆಲ್ಸದವ್ರು ಸಿಕ್ಕಿಲ್ಲಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾಗ ನನಗೆ ಪತ್ರಿಜಿ ಗುರುಗಳಿಂದ ಮೆಸೇಜ್, ನೀನೇನ್ ಭಯಪಡ್ಬೇಡ. ದರ್ಶನ್ ಅಂದ್ರೆ ನಮ್ಮ ಇದ್ರ ಟೀಮಲ್ಲಿ ಅವರು ಧ್ಯಾನದ ಇದು ಪಿರಮಿಡ್ಗೆ ಫಸ್ಟ್ ಇದ್ ಮಾಡಿದ್ದೆ ಅವರು. ಮಾಡೋಣ ಮೇಡಮ್ ಅಂತ ನನ್ಗೆ ಪ್ರೋತ್ಸಾಹ ಕೊಟ್ಟು, ಏನಿದ್ರು ಕಡಿಮೆ ಆದ್ರೆ ನಾನ್ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿ ಪ್ರೋತ್ಸಾಹ ಕೊಟ್ಟಿದ್ದೆ ಅವರು. ಇವ್ರು ಏನ್ ಹೇಳಿದ್ರು ಪತ್ರಿಜಿ ಗುರುಗಳು, ದರ್ಶನ್ ಮೂಲಕ ನಿಂಗೆ ಅಷ್ಟ ಋಷಿಗಳ ಪತ್ನಿಯರನ್ನು ನಾನು ಕಳಿಸ್ತೇನೆ ಅಂತ. ನಾನು ಯೋಚನೆ ಮಾಡ್ಕೊಂಡೆ, ಧ್ಯಾನದಿಂದ ಎಚ್ಚರ ಆದ್ಮೇಲೆ ಅಷ್ಟಪತ್ನಿಯರ ಪತ್ನಿಯರನ್ನು ಹುಡುಕ್ಲಿಕ್ಕೆ ಹೋಗುದು ಎಲ್ಲಿಗೆ ದರ್ಶನ್ ಸರ್, ಇದೆಲ್ಲ ಕನ್ಸು ನೆಪ. ಇದು ಒಂದು ಏನೋ ಒಂದು ಸುಮ್ನೆ ಬಂದಿದ್ ನಮಗೆ ಅಂತ ಹೇಳ್ಕೊಂಡು ನೆಗ್ಲೆಕ್ಟ್ ಮಾಡ್ಕೊಂಡು ಸುಮ್ನೆ ಮಲ್ಗಿದೆ. ನೋಡೋಣ ಯಾರಾದ್ರೂ ಸಿಕ್ಕಿದ್ರೆ, ಇಲ್ಲಾದ್ರೆ ಸ್ವಲ್ಪ ಸ್ವಲ್ಪಲ್ಲೇ ತಂದು ಕೊಡುದು ಅಂತ ಹೇಳ್ಕೊಂಡು ಯೋಚನೆ ಮಾಡ್ಕೊಂಡು ಮಲ್ಗಿದೆ. ಮಲ್ಗಿ ಬೆಳಿಗ್ಗೆ ಎದ್ದೇಳ್ತೀನಿ, ನಂಗೆ ಮೆಸೇಜ್ ದರ್ಶನ್ ಸರ್ ಇಂದ, ನಾನು ನಾಳೆ ಮಕ್ಕಳನ್ನು ಕರ್ಕೊಂಡು ಬರ್ತೀನಿ ಮೇಡಮ್, ಅವ್ರಿಗೆ ಸೇವೆ ಮಾಡ್ಬೇಕಂತೆ ಅಲ್ಲಿ ಅಂತ. ಸರಿ ಅಂತ ಹೇಳ್ಕೊಂಡು ಬಂದ್ವಿ. ಸರಿ ಅಂತ ಹೇಳ್ಕೊಂಡು ಸುಮ್ನೆ ಅದೇ. ನಾನು ನೋಡ್ತೀನಿ 8 ಹುಡುಗಿಯರು ನಮ್ಮ ಅಂಗಳದಲ್ಲಿ ಇದ್ದಾರೆ ಮೇಡಮ್. ನಾನು ಒಳಗೋಗಿ ಅಪ್ಪ ಹೊರಗೆ ಬರ್ತೀನಿ, ದರ್ಶನ್ ಸರ್ ಮತ್ತೆ ಅವರ 8 ಹುಡುಗಿಯರು, ಅವರ ಸ್ಕೂಲ್ ಸ್ಟೂಡೆಂಟ್ಗಳು 8 ಹುಡುಗಿಯರು. ಪತ್ರಿಜಿ ಏನ್ ಮೆಸೇಜ್ ಕೊಟ್ಟಿದ್ದಾರೆ, 8 ಅಷ್ಟ ಋಷಿಗಳ ಪತ್ನಿಯರನ್ನು ಕಳಿಸ್ತೀನಿ ಅಂತ. 8 ಮಕ್ಕಳು ನಮ್ಮ ಅಂಗಳದಲ್ಲಿ ಇದ್ದಾರೆ. ಅವ್ರು ತಂದು ಓಲೋ ಬ್ಲಾಕ್ ಎಲ್ಲ ಮೇಲೆ ತಂದಿಟ್ರು. ಕೆಲಸ ಪ್ರಾರಂಭವಾಯಿತು. ಇದು ಸ್ಟಾರ್ಟಿಂಗ್ ಕೆಲಸ. ಇದೇ ತರ ಒಂದೊಂದು ಇದಕ್ಕೂ ಕೂಡ ಗುರುಗಳದ್ದು ಮೆಸೇಜ್ ಯಾವ ರೀತಿ ಇದೆ ಆ ರೀತಿಯಲ್ಲೇ ನಿರ್ಮಾಣವಾಯ್ತು. ಈ ಪಿರಮಿಡ್ ಆಗಿ ಇಲ್ಲಿಗೆ 3 ವರ್ಷ ಆಯ್ತು. ಇಲ್ಲಿ ಬಂದು ಪ್ರತಿಯೊಬ್ರು ಕೂಡ ತನ್ನ ಏನೇ ಸಮಸ್ಯೆಗಳಿದ್ರು ಕೂಡ, ಅನಾರೋಗ್ಯ ಸಮಸ್ಯೆ ಇರಲಿ, ಪ್ರತಿಯೊಬ್ರು ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇದ್ರು. ಮೊನ್ನೆ ಇಲ್ಲಿ ಒಬ್ರು ನಾಗರಾಜ್ ಸರ್ ಅಂತ ಬಾಚಿಗುಂಡಹಳ್ಳಿ, ಸಾಧಾರಣ ಒಂದು 300-350 ಕಿಲೋಮೀಟರ್ ದೂರದಿಂದ 1 ವಾರ ಸೇವೆ ಸಲ್ಲಿಸ್ಲಿಕ್ಕೆ ಇಲ್ಲಿ ಧ್ಯಾನಮ ಯಜ್ಞ ನಡೀತಾ ಇದೆ. ನಡೀತು ನಿನ್ನೆ ಅಯ್ಯಪ್ಪ ಪಿಂಡಿ ಸರ್ ಅವ್ರದ್ದು. ಅದಕ್ಕೋಸ್ಕರ ಅವ್ರು ಬಂದು ಇಲ್ಲಿ ಹಾಲ್ಟ್ ಆಗಿದ್ರು, ಗಂಡ ಹೆಂಡತಿ ಇಬ್ರು. ಅವ್ರು ಧ್ಯಾನ ಕೂತ್ಕೊಳ್ಳುವಾಗ ಇಲ್ಲಿ ಮೆಸೇಜ್ ಅಂತ ಅವರಿಗೆ, ಈ ಪಿರಮಿಡ್ಗೆ ಇಷ್ಟರವರೆಗೆ 20,000 ಜನ ಬಂದು ತನ್ನ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಹೋಗಿದ್ದಾರೆ ಅಂತ. ಇನ್ನೂ ಒಂದು ಮೇಡಮ್ ಬಂದ್ರು, ಅವ್ರ ಧ್ಯಾನ ಕೂತ್ಕೊಂಡ್ರು. ಈ ಧ್ಯಾನದಲ್ಲಿ ಕೂತ್ಕೊಂಡಾಗ 3 ಚಕ್ರಗಳು ಆಕ್ಟಿವ್ ಆಗ್ತದೆ. ಪ್ರತಿಯೊಬ್ಬರಿಗೂ ಹೊಸ ಒಂದು ಅನುಭವಗಳಾಗ್ತದೆ. ಪ್ರತಿಯೊಬ್ರು ಬಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ತಾರೆ ಅಂತ ಅವ್ರಿಗೆ ಮೆಸೇಜ್ ಬಂತಂತೆ. ನಿನ್ನೆ ಬೆಳಿಗ್ಗೆ ಒಂದು ಇದರಿಂದ ಗೋಕರ್ಣದಿಂದ ಒಂದು 8 ಜನ ಬಂದಿದ್ರು. ಅದರಲ್ಲಿ ಒಬ್ರು ಲೇಡಿಗೆ ಪತ್ರಿಜಿ ಗುರುಗಳು ನನ್ನನ್ನು ತೋರಿಸಿ, ಇವಳಿಗೆ ನೀವೊಂದು ಗ್ರೀನ್ ಸಾರಿ ಕೊಡ್ಬೇಕು ಅಂತ ಮೆಸೇಜ್ ಕೊಟ್ರಂತೆ. ಅವರಿಗೆ ಶಾಕ್ ಅಂತೆ. ಗ್ರೀನ್ ಸಾರಿ ಈಗಿಂದಿಗೆ ನಾವು ಎಲ್ಲಿಂದ ತಂದು ಕೊಡುದು? ನಾವಿಲ್ಲಿ ಹೊಸೊಬ್ರು, ನಮಗೆ ಯಾವುದೇ ಶಾಪ್ಗಳು ಗೊತ್ತಿಲ್ಲ. ಅದಲ್ಲದೆ ನಾವು ಯಜ್ಞಕ್ಕೆ ಬಂದವರು. ಶಾಪ್ಗಳನ್ನ ನೋಡ್ಕೊಂಡು ಹೋದಾಗ ನಮ್ ಧ್ಯಾನ ಹೇಗ್ ಮಾಡುದು, ಅಷ್ಟೊತ್ತು ಇಲ್ಲಿ ಇದ್ ಮಾಡುದು ಅಂತ ಕೇಳಿದ್ರಂತೆ ಅವ್ರ ಹತ್ರ. ಎಲ್ಲಿಂದ ತರ್ಲಿ ಅಂತ, ನಾನೇ ಪ್ರೂಫ್ ಕೊಡ್ತೀನಿ ನಿಮಗೆ ಅಂತ ಇದ್ ಮಾಡಿದ್ರಂತೆ, ಹೇಳಿದ್ರಂತೆ. ಸರಿ ಅಂತ ಹೇಳ್ಕೊಂಡು ಕೆಳಗೆ ಇವ್ರೇ ಡಿಸ್ಕಸ್ ಮಾಡಿದ್ರಂತೆ, ಎಲ್ಲಿ ಪ್ರೂಫ್ ಕೊಡೋದು, ಅವ್ರು ಹೇಗೆ ಕೊಡ್ತಾರೆ, ಮತ್ತೆ ನಮಗೆ ಮೇಡಮ್ ಹೇಗ್ ಸಿಗ್ತಾರೆ ಅಂದ್ರೆ. ಅವ್ರಿಗೂ ನಮಿಗೂ ಸಾಧಾರಣ ಒಂದು 400 ಕಿಲೋಮೀಟರ್ ದೂರ ಇದೆ ಅದು. ಅಲ್ಲಿಂದ ಬಂದದ್ ಪಾಪ ಅವರು. ಮತ್ತೆ ಇಲ್ಲಿ ನಮಗೆ ಮೇಡಮ್ ಸಿಗ್ತಾರೆ ಅಂತ ಹೇಳ್ಕೊಂಡು ಕೆಳಗ್ ಮಾತಾಡ್ತಾ ಕೆಳಗ್ ಬರುವಾಗ, ನನ್ನ ಮಗಳು ನಿನ್ನೆ ಅಲ್ಲಿ ಧ್ಯಾನ ಯಜ್ಞದಲ್ಲಿ ಅವಳು ಮತ್ತೆ ಅವಳ ಫ್ರೆಂಡ್ ಸೇರಿ ಸ್ಟಾಲ್ ಹಾಕ್ತಾರೆ, ಆ ಬಗ್ಗೆ ಮಾತಾಡ್ತಾ ಇದ್ದಾರೆ ಕೆಳಗೆ. ಆಗ ಅವ್ರವರೇ ಮಾತಾಡ್ಕೊಂಡ್ರು, ನೋಡು ಪ್ರೂಫ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಇದೇ ಪ್ರೂಫ್ ನಮಗೆ ಪತ್ರಿಜಿ ಗುರುಗಳಿಂದ ಸಿಕ್ತು, ಒಳ್ಳೇದಾಯ್ತು, ನಾವು ಅಲ್ಲಿಯೇ ಮಾಡುವ ಅಂತ ಹೇಳಿ ಫಸ್ಟ್ ಬೋಣಿಯಲ್ಲಿ ಹಸಿರು ಸಾರಿಯನ್ನು ಸೆಲೆಕ್ಟ್ ಮಾಡಿ ಅವರಿಗೆ, ನನಗೆ ಹಸಿರು ಸಾರಿಯನ್ನು ಕೊಟ್ಟರು. ಇದು ಈ ಪಿರಮಿಡ್ ನ ಮಹಿಮೆ. ಪ್ರತಿಯೊಬ್ರು ಬಂದು ಪ್ರತಿಯೊಂದು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಒಳ್ಳೇದಾಗಿದೆ.
ನೀವು ಕೂಡ ಬನ್ನಿ. ನಮ್ಮ ವಸುಂಧರ ವೈರಸ್ ಅವರು ಒಂದು ಟೀಮೇ ಬರ್ಬೇಕಂತ ನನ್ ಕನ್ಸು. ಹಾಗೆ ನಿನ್ನೆ ನಮ್ಮ ಸರ್ ಬಂದಿದ್ದು ಕೂಡ ನಮಗೆ ತುಂಬಾ ಖುಷಿ ಆಯ್ತು. ಪ್ರತಿಯೊಬ್ರು ಅವರನ್ನು ಭೇಟಿ ಮಾಡ್ಲಿಕ್ಕೆ ಬರ್ತಾರೆ. ಸಾಧಾರಣ ಒಂದು ನಿನ್ನೆಯಿಂದ ಒಂದು 200 ಜನ ಹತ್ರ ಒಂದು ಕಾಂಟ್ಯಾಕ್ಟ್ ಮಾಡಿ ಧ್ಯಾನ ಮಾಡಿ ಎಲ್ಲ ಹೋದ್ರು. ನಿನ್ನೆದು ದಿನ ಒಂದು ಸಾಧಾರಣ 1,000 ಜನ ಬಂದಿದ್ರು. ಅದರಲ್ಲಿ ಗುರುಗಳು ಇವರು ಕೇತಕ್ ಸರ್ ಸಾಯಂಕಾಲ ಬಂದಿರೋದ್ರಿಂದ ಅವರಿಗೆ ಒಂದು ಸುಮಾರು ಜನ ಸಿಕ್ಕಿದ್ರು. ಇಲ್ಲಿ ಧ್ಯಾನ ಪರಿಚಯ ಮಾಡಿಸ್ಲಿಕ್ಕೂ ಕೂಡ ಅವರ ಒಂದು ಅನುಭವ ಹಂಚಿಕೊಂಡ್ರು. ಖುಷಿಯಾಗಿ ಇದ್ದೀವಿ. ನೀವು ಕೂಡ ಬನ್ನಿ ಒಂದ್ಸರಿ, ಇಲ್ಲೆಲ್ಲ ಸುತ್ತೋಣ. ಇಲ್ಲೊಂದು ಅದ್ಭುತವಾದ ಜಾಗ ಇದೆ ಕೊಡಂಜೇಕಲ್ ಅಂತ, ಅಲ್ಲಿ ಒಂದು ಟ್ರೆಕ್ಕಿಂಗ್ ಮಾಡೋಣ ಅಂತ ನನಗೆ ಆಸೆ. ವಸುಂಧರ ವಾರಿಸ್ ಆ ಟ್ರೆಕ್ಕಿಂಗ್ ಮಾಡ್ಬೇಕು. ನಮ್ಮ ವಸುಂಧರ ವಾರಿಸ್ ಅಂತ ಹೇಳಿದ್ರೇನೆ ಇದೊಂದು ಪ್ರಕೃತಿಯ ಒಂದು ಸೌಂದರ್ಯದ ಒಂದು ಗ್ರೂಪ್. ಪ್ರಕೃತಿಗೆ ಸಂಬಂಧಪಟ್ಟಂತ ಗ್ರೂಪ್ ಆಗಿರೋದ್ರಿಂದ ನಮಗೆ ಹೊಸ ಕನೆಕ್ಟ್ ಗಳು ಆಗ್ತಾ ಇದೆ. ಅದರಿಂದ ದಯವಿಟ್ಟು ಎಲ್ರು ಒಂದ್ಸರಿ ಬನ್ನಿ, ನಮ್ಮ ಟೀಮ್ ಟ್ರೆಕ್ಕಿಂಗ್ ಮಾಡೋಣ. ಓಕೆ ಓಕೆ ಫ್ರೆಂಡ್ಸ್, ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. Yes, masters. ಎಸ್ ಸರ್, ಗ್ರೇಟ್ ಮಾಸ್ಟರ್ ಮೇಡಮ್. ಮಾಸ್ಟರ್ಸ್ ಎಲ್ಲರೂ ಅನ್ಮ್ಯೂಟ್ ಇದ್ದೀರಾ? ಫ್ರೆಂಡ್ಸ್ ಇಲ್ಲಿ ಎಲ್ಲ ಅಂದ್ರೆ ನಿನ್ನೆಯಿಂದ ಫುಲ್ ಜನ ಅಲ್ಲೆಲ್ಲೇ ಆ ಚೇರ್ ಅಲ್ಲೆಲ್ಲ ಇದೆಲ್ಲ ಏನು ಇದು ಮಾಡಿಲ್ಲ. ಜೋರಾಗಿ ಚಪ್ಪಾಳೆ ಕೊಡೋಣ ಮಾಸ್ಟರ್. ಮಾಸ್ಟರ್ಸ್, ಮೂರು ಬಿದ್ರೆಗೆ ಒಂದು ಶಾಕಾಹಾರ ರ್ಯಾಲಿ ಮಾಡಿ ಯಾಕೆ ವಾರಿಯರ್ಸ್ ಎಲ್ಲ ಬರಬಾರ್ದು? ಎಸ್ ಸರ್, ಓಕೆ. ಎಸ್ ಸರಿ. ಆವಾಗ ಈ ಪಿರಮಿಡ್ಗೆ ನಾವೆಲ್ಲರೂ ಬಂದು ಧ್ಯಾನ ಮಾಡಿದಂಗಾಗುತ್ತೆ. ಈ ಪಿರಮಿಡ್ ಅಲ್ಲಿ ಹೀಲಿಂಗ್ ಶಕ್ತಿ ಇದೆ. ಕುಂತ ತಕ್ಷಣ ಹೀಲಿಂಗ್ ಅನುಭವ ಬರುತ್ತೆ. ಓಕೆ, ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಈ ಅದ್ಭುತವಾದ ಪ್ರಕೃತಿ ಇಲ್ಲಿ ನೋಡೋದೇ ಒಂದು ಹಬ್ಬ. ಆ ನಾದ ಕೇಳೋದಿದೆಯಲ್ಲ, ನಾದ ಕೇಳೋದೇ ಒಂದು ಹಬ್ಬ. ಓಕೆ, ಒಂದ್ಸಲ ಬರೋಣ ಮಾಸ್ಟರ್ಸ್ ಎಲ್ಲರೂ. ಒಂದು ರ್ಯಾಲಿ ಮಾಡ್ಕೊಂಡು ಇವ್ರು ಯಾವ ಪ್ಲೇಸ್ ಹೇಳ್ತಾರೋ ಆ ಪ್ಲೇಸ್ಗೆ ಟ್ರೆಕ್ಕಿಂಗ್ ಟೈಮ್ ಇಟ್ಕೊಂಡು 1-2 ದಿನ ಟೈಮ್ ಇಟ್ಕೊಂಡು ಬರೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಪ್ರಜ್ಞಾನ ಸರ್, ಹೇಳಿ. ನಮಸ್ತೆ ಸರ್, ನಾನು ರಶ್ಮಿ ಕಿಡ್ತಾಳಿಂದ. ಓ ನಮಸ್ತೆ. ಮತ್ತೊಬ್ಬ ಪ್ರಕೃತಿ ಮಗಳು. ಸರ್, ನಾನು ಕೂಡ ಅವರೇ ಮೇಡಮ್ ಅವ್ರನ್ನ ಮಾತಾಡಿಸ್ದೆ. ನನಗೆ ಪ್ರೇಮ್ನಾಥ್ ಸರ್ ಅವ್ರ ಜೊತೆ ಇರ್ತಾರಲ್ಲ, ಮಂಜುನಾಥ್ ಸರ್ ಅಂತ, ಅವರು ನೀವು ಮಣ್ಣಿಂದ ಕಟ್ಬೇಕು ಅಂತಂದ್ರೆ ಒಬ್ರು ಇದಾರೆ ಮೇಡಮ್, ಕಟ್ಸಿದಾರೆ ಆ ತರದ್ದು. ಅವ್ರನ್ನ ಮಾತಾಡಿಸ್ರಿ ಅಂತ ಮೇಡಮ್ ನಂಬರ್ ಕೊಟ್ರು. ಅವ್ರನ್ನ ಮಾತಾಡಿಸಿ ಅವರ ಇಂಜಿನಿಯರ್ ಏನು ಕನ್ಸ್ಟ್ರಕ್ಷನ್ ಮಾಡ್ಸಿದ್ರು ಅವರಿಂದಲೇ ನಾನು ಕೂಡ ಪ್ಲಾನ್ ಮಾಡ್ಸಿದೀನಿ. ಅದೇ ಇವಾಗ ವರ್ಕ್ ನಡೀತಾ ಇರೋದು. ಹೇಗಾಗ್ತಾ ಇದೆ ಅಂತ ಅಂದ್ರೆ ಸರ್, ಜನನ್ ಕೇಳಿದ್ದೆ, ಯಾರ ಕೈಲಿಂದಲೂ ಡಿಸೈನ್ ಮಾಡ್ಕೊಡಕ್ ಆಗ್ಲಿಲ್ಲ. ಎಷ್ಟು ಅಂದ್ರೆ ಹೆಂಗ್ ಮಾಸ್ಟರ್ ಸೆಲೆಕ್ಟ್ ಮಾಡ್ತಾರೆ ಅನ್ನೋದಕ್ಕೆ ಅವ್ರು ಕೂಡ ನಾನು ಈ ತರ ಇರ್ಬೇಕು ಅಂತ ಹೇಳ್ತಾ ಇದೀನಿ. ಪ್ಲಾನ್ ಹೇಳ್ಬೇಕಾದ್ರೆ ನೀವು ಈ ತರ ಕಟ್ಟಿಸ್ತಾ ಇದೀರಲ್ಲ, ಇದಕ್ಕೆ ನಾನ್ ವೆಜ್ ತಿನ್ನಂಗಿಲ್ಲ ಅಂದ್ರು. ಹೌದು, ನಾವು ಮೆಡಿಟೇಷನ್ಗೆ ಕಟ್ಟಿಸ್ತಾ ಇರೋದು ಅಂತ ಹೇಳಿದ್ವಿ ಭಾರದ್ವಾಜ್ ಅಂತ ಅವರು ಇಂಜಿನಿಯರು. ಆಮೇಲಿಂದ ಇವನ್ ಥಾಟ್ ಕೂಡ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು ಆ ತರದ್ ಮನೆಯಲ್ಲಿ, ಅಂದ್ರೆ ಆ ತರದ್ ಪಿರಮಿಡ್ ಅಲ್ಲಿ. ಆಗ ಏನು ನೀವು ಆಲೋಚನೆ ಮಾಡ್ತೀರಾ, ಯಾವ ತರ ಇರ್ತೀರೋ ಅದು ಎಲ್ಲದೂ ಕೂಡ ದ್ವಿಗುಣ, ಅಂದ್ರೆ ಅದಕ್ಕಿಂತ ಹೆಚ್ಚು ನಿಮಗೆ ರಿಫ್ಲೆಕ್ಟ್ ಕೊಡುತ್ತೆ ಅದು. ಆ ತರ ಈ ತರ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂತ ಅಂದ್ರೆ ಖಂಡಿತ ಸರ್, ಒಳ್ಳೇದಾಗ್ಲಿ. ಮೆಡಿಟೇಷನ್ ಚೆನ್ನಾಗಿ ಆಗ್ಬೇಕು, ಮತ್ತೆ ನಮ್ ಒಳ್ಳೊಳ್ಳೆ ಸಂಕಲ್ಪಗಳು ಆಗ್ಬೇಕು ಅನ್ನೋ ಉದ್ದೇಶದಿಂದಲೇ ಈ ತರ ಎಲ್ಲ ಕಟ್ತಾ ಇರೋದು ಅಂತ ಹೇಳ್ದೆ. ಅಂದ್ರೆ ಯಾವ ತರ ಅಂತ ಹೇಳ್ತಿರೋದು ಅಂದ್ರೆ,
ಏನು ಕಬ್ಬಣ, ಇಟ್ಟಿಗೆ, ಸಿಮೆಂಟ್ ಕಟ್ಲಾರ್ದೆ ಹಿಂದೆ ಹೇಗ್ ಕಟ್ತಾ ಇದ್ರಲ್ವಾ, ಮಣ್ಣಿನಿಂದ, ವುಡ್ಡಿಂದ, ನ್ಯಾಚುರಲ್ ಪ್ರಕೃತಿ ದತ್ತವಾಗಿ, ಇಕೋ ಫ್ರೆಂಡ್ಲಿ ಆಗಿ ಅದನ್ನ ಕಟ್ಬೇಕಂದ್ರೆ ಅಷ್ಟು ಸಾಮಾನ್ಯ ಆಗಲ್ಲ. ಅದು ಗೊತ್ತಿರೋ ಅಂತವ್ರು ಆಗ್ಬೇಕು, ಮತ್ತೆ ಅದ್ರ ಎನರ್ಜಿ ತುಂಬಾ ಇರುತ್ತೆ ಸರ್. ಹಿಂಗಿರ್ಬೇಕಾದ್ರೆ ನನಗೆ ಅಂತ ಒಬ್ರು ಇಂಜಿನಿಯರ್ ಸಿಕ್ಕಿ ಅವರಿಂದ ಡಿಸೈನ್ ಆಯ್ತು. ಈ ಬೇಸ್ಮೆಂಟ್ ಗೆ ಸರ್ ನಾನು ಇಲ್ಲಿಗೆ ಈ ಮುಂದಿನ ತಿಂಗಳು June 29ಗೆ ನೀವೆಲ್ಲರೂ ಬಂದ್ಬಿಟ್ಟು ಯಜ್ಞ ಮಾಡಿ ಹೋಗಿದ್ರಿ, ನೆನ್ಪಿದ್ಯಾ ಸರ್? ನೀವು ಬಂದಿದ್ರಿ. ಎಸ್ 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 ತಿಂಗಳಿಗೆ 1 ಇಯರ್ ಆಗುತ್ತೆ, ವರ್ಷ ಮಾಡ್ಬೇಕು ಅಂತ ಅಂದ್ರಿ ನೀವು. ಈ ವರ್ಷ 29ಕ್ಕೆ ಹುಣ್ಣಿಮೆ ಬಂದಿದೆ ಸರ್. ಹೌದೌದು. ಹುಣ್ಣಿಮೆ ಬಂದಿದೆ. ಮೊನ್ನೆ ಕೆಲ್ಸಕ್ ಬಂದಿದ್ದಾರೆ ಸರ್. ಅಂದ್ರೆ ಸ್ವಲ್ಪ ಡ್ರಿಂಕ್ಸ್ ಮಾಡ್ಕೊಂಡ್ ಬಂದಿದ್ದಾರೆ. ಫಸ್ಟ್ನೇದು ಕಲ್ಲಿನ ವರ್ಕಿಗೆನೆ ಕಾಲಿಗೆ ಪೆಟ್ಟಾಗಿದೆ. ಎಷ್ಟು ಜನ ಕರೆದು ತಗೊಂಡ್ಬರ್ತಾ ಇದೀನಿ ಸರ್. ಹೆಂಗ್ ಸೆಲೆಕ್ಟ್ ಮಾಡ್ಕೊಂತಾರೆ ವರ್ಕರ್ಸ್ ಕೂಡ ಅಂದ್ರೆ, ಈಗ ಒಬ್ರು ಮಾತಾಡಿದ್ದಾರೆ, ನಮ್ಮ ವರ್ಕರ್ಸ್ ನಾವ್ ಯಾರುನು ಕೂಡ ತಗೊಳಂಗಿಲ್ಲ, ಕರೆಕ್ಟ್ ಕೆಲಸ ಮಾಡ್ಬೇಕು, ಮುಂಚೆನೆ ಮಾತಾಡ್ಸ್ ಕರ್ಕೊಂಡ್ ಬಂದಿರ್ತೀವಿ, ಅಂತರನ್ನು ವಾಪಸ್ ಕಳಿಸ್ತೀವಿ, ಆ ತರ ಇದೆ ನಮ್ ಟೀಮ್ ಅಂತ ಹೇಳಿರೋರೊಬ್ರು ಸಿಕ್ಕಿದ್ದಾರೆ ಇವಾಗ. ಅಂದ್ರೆ ವರ್ಕರ್ಸ್ ಅನ್ನು ಹೆಂಗ್ ನಾವು ಹುಡುಕ್ಬೇಕು, ಹೆಂಗ್ ಸೆಲೆಕ್ಟ್ ಮಾಡ್ಕೋತಾರೆ ಅನ್ನೋದಕ್ಕೆ ಆಶ್ಚರ್ಯ ಆಗ್ತಾ ಇದೆ ಸರ್. ಬಂದವ್ರು ಕೂಡ ಮಾಡಕ್ ಆಗಲ್ಲ, ಈ ರೀತಿ ಹೆಂಗೋ ಒಂದ್ ಮಾಡ್ತೀನಿ ಅಂತ ಬಂದವ್ರಿಗೂ ಕೂಡ ಮಾಡಕ್ ಆಗಲ್ಲ, ಹಂಗಿದೆ ಈಗ. ಆಮೇಲಿಂದ ಇವತ್ತು ಹುಡ್ ತರ್ಲಿಕ್ಕೆ ಹೋಗ್ತಾ ಇದೀವಿ ಸರ್, ಪಿರಮಿಡ್ಗೆ ಡೋರು ಮಾಡಿಸ್ಲಿಕ್ಕೆ ಅಂತ. ಸೊ ಹಾಗಾಗಿ ಎಲ್ಲರ ಒಂದು ಸಹಾಯ ಸಹಕಾರ ಇರ್ಲಿ ಅಂತ ಕೇಳ್ಕೊತಾ ಇದ್ದೀನಿ ಸರ್. ಅದೇ ಮಾಸ್ಟರ್ಸ್, ಎಲ್ಲರೂ ಜೋರಾಗಿ ಚಪ್ಪಾಳೆ ಕೊಡಿ ಮಾಸ್ಟರ್ಸ್, ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಎಸ್, ವೆರಿ ಗ್ರೇಟ್. ಪಿರಮಿಡ್ ನಿರ್ಮಾಣ ಕಂಪ್ಲೀಟ್ ಆಗ್ಲಿ. ವಸುಂಧರಾ ವಾರಿಯರ್ಸ್ ಟೀಮ್ ನಿಮ್ಮ ತೋಟದಲ್ಲಿ ಬರ್ಲಿ, ನೋಡ್ಲಿ ನಿಮ್ಮ ತೋಟದ ಮ್ಯಾಜಿಕ್. ನಾನೇ ಅದನ್ನೇ ಅದ್ಕೋತಾ ಇದ್ದೀನಿ ಸರ್. ಹೇಗೂನು 29ನೇ ತಾರೀಕು ಹುಣ್ಣಿಮೆ ಇರೋದ್ರಿಂದ ಆ ಪಿರಮಿಡ್ ಕೂಡ ಆದಷ್ಟು ಬೇಗ ಲೋಕಾರ್ಪಣೆ ಆಗ್ಲಿ ಅಂತ ಅನ್ಕೊಂಡು ವಸುಂಧರಾ ವಾರಿಯರ್ನ ಟೀಮ್ ಬಂದು ಅಲ್ಲಿ ಒಂದು ಅದ್ಭುತವಾದ ಧ್ಯಾನ ಮಾಡಿ ಆ ಪಿರಮಿಡ್ ಆದಷ್ಟು ಬೇಗ ಲೋಕಾರ್ಪಣೆ ಆಗ್ಲಿ ಅನ್ನೋದೇ ನನ್ನ ಉದ್ದೇಶ ಸರ್. ಎಸ್ 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 ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ಟರ್ಸ್. ಪ್ರಜ್ಞಾನಂ ಥ್ಯಾಂಕ್ ಯು ಮಾಸ್ಟರ್ಸ್. ಪ್ರಜ್ಞಾನಂ.